ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಮತ್ತು ಪತ್ರಿಕಾ ಮಿತ್ರರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತ ನಮ್ಮ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾದಂತ ಕೆ.ವಿ. ಚೆನ್ನಪ್ಪ ಅವರೇ, ಜಿಲ್ಲಾ ಪಂಚಾಯತಿ ಮತ್ತೊಬ್ಬ ಮಾಜಿ ಸದಸ್ಯರಾದಂತ ಎಂ.ಆರ್. ಮಹೇಶಣ್ಣ ಅವರೇ, ಮತ್ತೆ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಮನೆಯವರಾದಂತ ದೀಪಾ ಜಗದೀಶ್ ಅವರೇ, ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂತ ಸಿ.ಕೆ. ರವಿ ಅವರೇ, ನೆಲವನ್ನಿ ನಮ್ಮ ಮುಖಂಡರಾದಂತ ನೆಲವನ್ನಿ ದೇವರಾಜ್ ಅವರೇ, ನಮ್ಮ ಪಕ್ಷದ ಮುಖಂಡರಾದ ರಾಮಪುರ ಪ್ರವೀಣ್ ಅವರೇ, ಇದೆಲ್ಲ ಸೇರ್ತಕ್ಕಂಥ ನನ್ನ ಹಿರಿಯ ಕಾರ್ಯಕರ್ತ ಬಂಧುಗಳು, ಇವತ್ತು ಒಂದು ಸಂಘಟನೆ ಪರ್ವ ಅಂದ್ರೆ ಮಂಡಲದ ಚುನಾವಣೆಯ ಅಧ್ಯಕ್ಷರ ಆಯ್ಕೆಯನ್ನು ಒಂದು ಜಿಲ್ಲಾ ಸಮಿತಿಗೆ ಕಳಿಸೋ ಒಂದು ಈ ಸಭೆ ಅನಿವಾರ್ಯವಾಗಿ ಸಭೆ ಇಡೀ ರಾಜ್ಯದಲ್ಲಿ ವಾತಾವರಣ ಏನೇ ಇತ್ತು ಎರಡು ಭಾಗ ಇರ್ಬೋದು, ಆದರೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಸಂಘಟನೆ ದೃಷ್ಟಿಯಿಂದ ನಾವೆಲ್ಲರೂ ಭಾಗವಹಿಸಬೇಕಾಗುತ್ತೆ. ಆ ದೃಷ್ಟಿಯಿಂದ ನಾವೆಲ್ಲ ಇವತ್ತು ಸೇರ್ಕೊಂಡವ್ರಿ. ಇವತ್ತು ಸೇರ್ಕೊಂಡ್ರ ಉದ್ದೇಶ ಏನಂತಂದ್ರೆ, ಹಿಂದೆ ಸದಸ್ಯರಿಗೂ ಅಭಿಯಾನ ಮಾಡಿದ್ವಿ, ಅದ ನಂತರ ಸಕ್ರಿಯ ಸದಸ್ಯರು ಮಾಡಿದ್ವಿ, ಆಮೇಲೆ ಬೂತ್ ಸಮಿತಿ ಮಾಡಿದ್ವಿ, ಆಮೇಲೆ ಕಾರ್ಯಕರ್ತರು ಬೂತಲ್ಲಿ ಅಧ್ಯಕ್ಷರು ಮಾಡ್ಕೊಂಡ್ರು, ಅನೇಕ ಸಂಘಟನೆಯನ್ನ ಮಾಡ್ಕೊಂಡ್ರು. ಈ ಸಂಘಟನೆಯ ನಂತರ ಇವತ್ತು ತಾಲೂಕು ಅಧ್ಯಕ್ಷರಾಗಿ ಜಿಲ್ಲಾ ಅಧ್ಯಕ್ಷರಾಗಿ ಆಮೇಲೆ ರಾಜ್ಯಾಧ್ಯಕ್ಷರು ಎಲ್ಲ ಈ ಸಂಘಟನೆ ಪರ್ವ ಎಲ್ಲ ಬದಲಾವಣೆ ಆಗ್ತಾರೆ. ಅದೇ ರೀತಿ ಆಮೇಲೆ ರಾಷ್ಟ್ರೀಯ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ಹೆಸರನ್ನ ಯಾರ್ಯಾರು ಅಪೇಕ್ಷಿತರಲ್ಲ ನಮ್ಮ ಇದರಲ್ಲಿ ಕಾರ್ಯಕರ್ತರು ಈ ಪಕ್ಷಕ್ಕೆ ಒತ್ತು ಕೊಡೋ ಒಂದು ಸಂಘಟನೆಯಲ್ಲಿ ಭಾಗವಹಿಸುವಂತಹದ್ದು, ಪಕ್ಷವನ್ನ ಬಲವಾಗಿ ತಾಲೂಕಿನಲ್ಲಿ ಬೆಳೆಸುವಂತ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತಿ ಆಗ್ತಾರಂತಾರೋ ಅವ್ರ ಹೆಸರು ಕೊಡಬೇಕು. ಅದ್ರ ಜೊತೆ ಆ ಹೆಸರನ್ನ ನಾವು ಜಿಲ್ಲಾ ಕಮಿಟಿ ಮತ್ತೆ ನಮ್ಮ ಕೋರ್ ಕಮಿಟಿ ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಜಿ.ಎಂ. ಸಿದ್ದೇಶ್ ಇರ್ಬೋದು, ಆಮೇಲೆ ನಮ್ಮ ಹಾಲಿ ಶಾಸಕರಾದ ಹರೀಶ್, ಯಶವಂತರಾವ್ ಜಾಧವ್, ಮತ್ತೆ ನಮ್ಮ ಭೈರಪ್ಪರ್ ಹತ್ರ ಮಾತಾಡಿ ಚುನಾವಣೆಯ ಇನ್ಚಾರ್ಜ್ ಅವರು, ಈ ಜಿಲ್ಲಾ ಚುನಾವಣೆ ಇನ್ಚಾರ್ಜ್ ಅವರು, ಜಿಲ್ಲಾ ಅಧ್ಯಕ್ಷರಾಗಬೇಕ ತುಮಕೂರು ಭೈರಪ್ಪ ಅಂತ ಹೇಳಿ, ಆಮೇಲೆ ದತ್ತಾತ್ರೇಯ ಅವರು ಈ ಚುನಾವಣೆ ನೋಡ್ತಕ್ಕಂಥ ಇನ್ಚಾರ್ಜ್, ಆಮೇಲೆ ಯಶವಂತರಾವ್ ಚುನಾವಣೆಯ ಸಹ ಪ್ರಮುಖ ಯಶವಂತರಾವ್ ಜಾಧವ್, ರಾಜೇಶ್ ಅವರು ನಮ್ಮ ಚುನಾವಣೆ ಅವರು ಸಹ ಪ್ರಮುಖ ಜಿಲ್ಲೆಗೆ. ಆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಿ ನಾವು ಹೆಸರು ಕೊಟ್ಟು ನಾವು ಸಂಘಟನೆಯಲ್ಲಿ ಯಾರು ಒತ್ತು ಕೊಡ್ತಾವಂತ ಹೆಸರು ಕೊಟ್ಟು ಇವತ್ತು ಅನಿವಾರ್ಯವಾಗಿ ಇವತ್ತು ಪಕ್ಷ ಈಗ ನಾವೇನು ದೀನ್ ದಯಾಳ್ ಉಪಾಧ್ಯಾಯರು ನೋಡಿದ್ವಿ, ಈ ನಮ್ಮ ಮೋದಿ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು, ವಾಜಪೇಯಿ ಅವರು, ಅವರ ಸಂಘಟನೆಯನ್ನ ಯಾವ ತರ ಮಾಡಿದ್ರು, ಯಾವ ಒಬ್ಬರೇ ಇದ್ದಾಗ ಹೆಂಗ್ ಸಂಘಟನೆ ಮಾಡಿದ್ರು, ಇಲ್ಲಿ ಯಡಿಯೂರಪ್ಪನವರು ಯಾವ ತರ ಒಂದಿದ್ದಾಗ 2ರಿಂದ 40, ಆಮೇಲೆ ಅಧಿಕಾರಕ್ಕೆ ಯಾವ ತರ ಅನೇಕ ಈ ಸಂಘಟನೆಯಲ್ಲಿ ಯಾವ ತರ ಭಾಗವಹಿಸಿದ್ರು, ಅದೇ ರೀತಿ ನಮ್ಮ ಸಂಘಟನೆ ಪರ್ವ ಸ್ಟಾರ್ಟ್ ಆಗಿತ್ತು. ಈಗೇನು ಈ ಹೆಸರು ಕೊಡಬೇಕು, ಅದ್ರ ಜೊತೆಗೆ ನಾವು ಅದನ್ನ ಕೋರ್ ಕಮಿಟಿ ಹೋಗಿ ಚರ್ಚೆ ಮಾಡಿ ಆ ಕೋರ್ ಕಮಿಟಿಯಲ್ಲಿ ನಾವು ಈ ಹೆಸರನ್ನ ಅನೌನ್ಸ್ ಮಾಡಿಸೋದು. ದಯವಿಟ್ಟು ಎಲ್ಲರೂ ಆ ತರ ಪ್ರಕ್ರಿಯೆ ಮಾಡಬೇಕು ಅಂತ ಹೇಳಿ ಮಾತಾಡೋದು ಅವಕಾಶ ಮಾಡಿಕೊಡ್ತಂತ ಪ್ರಾಸ್ತಾವಿಕ ಮಾತಾಡೋದು ಅವಕಾಶ ಮಾಡಿಕೊಡಂತ ಎಲ್ಲರೂ ಒಂದಿಸ್ತಾ ಎರಡು ಮಾತನ್ನು ಮುಗಿಸ್ತಾರೆ. ಜೈ ಹಿಂದ್.